ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ. ಕಳೆದ ಒಂದಿಷ್ಟು ದಿನದಿಂದ ಕೆಲವೊಬ್ಬರು SIT ತನಿಖೆಯ ಬಗ್ಗೆ, ಧರ್ಮಸ್ಥಳ ಪ್ರಕರಣದ ಕುರಿತು ತನಿಖೆ ಮಾಡ್ತಾ ಇರುವಂತಹ SIT ತನಿಖೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಇನ್ನು ಕೆಲವರು ಯಾವುದೇ ಕಾರಣ ಇಲ್ಲದೇನೆ, ಹಿಂದು ಮುಂದು ಯೋಚನೆ ಮಾಡ್ದೇನೆ SIT ಬಗ್ಗೆ ಲೂಸ್ ಟಾಕ್ ಮಾತಾಡ್ತಾ ಇದ್ದಾರೆ. ಇಡೀ SIT ತನಿಖೆಯ ಬಗ್ಗೆ, ಅದರಲ್ಲಿ ಹಿರಿಯ ಪತ್ರಕರ್ತರಾದಂತಹ ಮತ್ತು ಪತ್ರಿಕೋದ್ಯಮಿಗಳಾದಂತಹ ಹಿರಿಯರಾದಂತಹ ಶ್ರೀ ಪಬ್ಲಿಕ್ ಟಿವಿ ರಂಗನಾಥ್ ಅವರು ನಿನ್ನೆ ಹೇಳ್ತಾರೆ, ಬಹುಶಃ ನಿನ್ನೆನೋ ಮೊನ್ನೆನೋ, ನಾನು ಅದನ್ನ ಯೂಟ್ಯೂಬಲ್ಲಿ ನೋಡಿದ್ದು, ಪಬ್ಲಿಕ್ ಟಿವಿ ಯೂಟ್ಯೂಬಲ್ಲಿ, SIT ಮೇಲ್ಗಡೆ ಬಿದ್ದಿದ್ದನ್ನ ಯಾಕೆ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದನ್ನು ನೋಡಿ ನನಗೂ ಕೂಡ ಸ್ವಲ್ಪ ನಗು ಬಂತು. ಸುಮಾರು ಜನ ಅವರ ಒಂದು ಹೇಳಿಕೆಗೆ ಸಾಕಷ್ಟು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಶ್ರೀಯುತ ರಂಗನಾಥ್ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. SIT ತನಿಖೆ ಆಗಿರೋದು ಬರೀ ಅಗಿಯೋದಕ್ಕಲ್ಲ. ಅವನು ಚಿನ್ನಯ್ಯ ತೋರಿಸ್ಬಿಟ್ಟ, ಅದನ್ನು ಹೋಗಿ ಅಗಿರಿ ಅನಾಮಿಕ ವ್ಯಕ್ತಿ ತೋರಿಸ್ಬಿಟ್ಟ, ಅದನ್ನ ಅಗಿರಿಯ, ಬಹುಶಃ ಅದಿಷ್ಟೇ ಕೆಲಸ ಹೇಳೋದಿತ್ತಂದ್ರೆ ಯಾವ್ದಾದ್ರು ಒಬ್ಬ JCB ಕಾಂಟ್ರಾಕ್ಟರ್ ಹೇಳ್ಬಿಡ್ತಿದ್ರು, ಅಗಿರಿಯಪ್ಪ ಹೋಗಿ ಅಂತ ಹೇಳಿ. ಧರ್ಮಸ್ಥಳ ಕ್ರೈಮ್ ನಂಬರ್ 39/2025 ಧರ್ಮಸ್ಥಳ ಅನ್ನೋದು ರಂಗನಾಥ್ ಜಿ ಅವರೇ ಧರ್ಮಸ್ಥಳ ಪ್ರಕರಣಗಳು ಅಂತಾನೆ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಧರ್ಮಸ್ಥಳದಲ್ಲಿ ನಡೆದಂತಹ ಅನೇಕ ಪ್ರಕರಣಗಳು, ಅದು ಮಿಸ್ಸಿಂಗ್ ಇರಬಹುದು, ಡೌಟ್ಫುಲ್ UDR ಇರಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಕರಣಗಳಿರಬಹುದು. ಆನಂತರ ಇವರು ಹೇಗೆ ನಿರ್ಧಾರ ಮಾಡಿಬಿಟ್ರು, ಸ್ಥಳಕ್ಕೆ ಹೋಗ್ಲಾರ್ದೇನೆ, ನೋಡ್ಲಾರ್ದೇನೆ, ಯಾವುದೇ ಒಬ್ಬ ಕ್ಯಾಮ್ರಾಮನ್ ಹೋಗಿಲ್ಲ, ವರದಿಗಾರರು ಹೋಗಿಲ್ಲ, ಅದು ಮೇಲ್ಗಡೆನೆ ಬಿದ್ದ್ಬಿಟ್ಟಿದ್ದು ಅಂತ ಹೆಂಗ್ ಹೇಳ್ತಾರೆ? ಅದು ಹೂತಿದ್ದು ಕೂಡ ಆಗಿರಬಹುದಲ್ಲ. ಹೂತಿದ್ದು ನೋಡಿ, ಇಟ್ ಹ್ಯಾಸ್ ಸ್ಟುಡ್ 15 to 20 ಮಾನ್ಸೂನ್ಸ್. ಒಂದು ಮಾನ್ಸೂನ್ ನಲ್ಲಿ ಎಷ್ಟೊಂದು ಮಳೆ ಆಗುತ್ತೆ, ಎಷ್ಟೊಂದು ಮಳೆಯಾಗಿ ಎಷ್ಟೊಂದು ಸಾಯಿಲ್ ಇರೋಜನ್ ಆಗುತ್ತೆ. 10 ವರ್ಷ, 15 ವರ್ಷ, ಅಥವಾ 4-5 ವರ್ಷನೇ ತಗೊಳ್ಳಿ ನೀವು, ಎಷ್ಟು ಸಾಯಿಲ್ ಇರೋಜನ್ ಆಗುತ್ತೆ. ಮಣ್ಣಿನ ಸವಕಳಿ, ಮಣ್ಣು ಕೊಚ್ಚಿಕೊಂಡು ಹೋಗಿ ಪ್ರಾಕೃತಿಕ ಒಂದು ಆ ಚೇಂಜಸ್ ನಿಂದ ಹೂತಿಟ್ಟಂತ ಶವ ಅದು ಮೇಲ್ಗಡೆ ಕಾಣಿಸ್ಕೊಂಡೇ ಕಾಣಿಸುತ್ತೆ. ಇವ್ರು ಯಾಕೆ ಏಕಾಏಕಿ ಏನು ನೋಡ್ಲಾರ್ದೇನೆ ಈ ತರ ಯಾಕೆ ಹೇಳಿಕೆ ಕೊಡ್ತಾ ಇದ್ದಾರೆ? ಅದು ಒಂದು ಪ್ರತಿಷ್ಠಿತ ಚಾನೆಲ್ನ ಪ್ರತಿಷ್ಠಿತ ಆಂಕರ್ ಆಗಿ ಯಾಕೆ ಈ ತರ ಹೇಳಿಕೆ ಕೊಡ್ತಾರೋ ನನಗಂತರೂ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಆ ತರ ಹೇಳಿಕೆ ಕೊಟ್ಟು ಇನ್ನೇನೋ ಆಮೇಲೆ ಲೂಸ್ ಟಾಕ್ ಮಾತಾಡೋದು, SIT ತನಿಖೆಯ ಬಗ್ಗೆ, ಅಧಿಕಾರಿಗಳ ಬಗ್ಗೆ, ಬಹುಶಃ ಇದನ್ನು ನೋಡಿದ್ರೆ ಏನೋ ಒಂದ್ ಕಡೆ ವಾಲಿ ಬೇಕು ಅಂತಲೇ ಮಾತಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸಾರ್ವಜನಿಕರಿಗೂ ಕೂಡ ಆ ತರ ಭಾವನೆ ಬರ್ತಾ ಇದೆ. ಇನ್ನು ಕೆಲವೊಬ್ರು ಸೌಜನ್ಯ ಪ್ರಕರಣದ ಒಂದು ಕಾಳಜಿಯಿಂದ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಕಾಳಜಿಯಿಂದ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ, SIT ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಹಿಂದೆ ನಾನು ಕೂಡ ಮಾಡಿದ್ದೆ. ಚಿನ್ನಯ್ಯನ ಏನೊಂದು ಫೀಡ್ಬ್ಯಾಕ್ ಕೊಟ್ಟಿದ್ದ, ಇದ್ರ ಮೇಲೆನೆ ಇವರು ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅಂತ. ನನಗೀಗ ಅನ್ಸೋದು, ಈ SIT ಅಧಿಕಾರಿಗಳ ಬಗ್ಗೆ ಏನಾದ್ರೂ ನಿಖರವಾದಂತಹ, ಅವರು ಏನೋ ತಪ್ಪು ಮಾಡ್ತಾ ಇದ್ದಾರೆ, ದುಡ್ಡು ತಗೊಂಡಿದ್ದಾರೆ, ನಿಖರ ದಾಖಲೆಗಳಿದ್ರೆ ದಯವಿಟ್ಟು ಆ ದಾಖಲೆಗಳನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಮಾತಾಡೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಈಗ ತನಿಖೆ ಶುರುವಾಗಿ ಒಂದು ಹಂತಕ್ಕೆ ಬಂದಿದೆ. ಹಿಂಗಾಗಿ ದಯವಿಟ್ಟು ಯಾರು ಕೂಡ, ಇದು ಒಂದು SIT ಅಂತ ಹೇಳಿದ್ರೆ ನೋಡಿ, ಅದರದ್ದು ನಾನು ವಕ್ತಾರ ಅಂತೂ ಖಂಡಿತ ಅಲ್ಲ, ಬಟ್ ನನ್ನ ಅನುಭವಕ್ಕೆ ಬಂದಿದ್ದು ಹೇಳ್ತಾ ಇದ್ದೀನಿ. ನನ್ನ ಅಭಿಪ್ರಾಯ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ. SIT ಅವರು ಇಡೀ ಒಂದು ದೊಡ್ಡ ಟೀಮ್, ಅದು ಅಲ್ಲಿನೇ ಸಾಕಷ್ಟು ಹೈರಾರ್ಕಿ ಇದೆ. ಮತ್ತು ಇದು ಒಂದೇ SIT ಅಲ್ಲ, ಅನೇಕ SITಗಳು ಕೂಡ ಈ ರಾಜ್ಯದಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದೆ. 1 or 2 SIT ಈಗಲೂ ಕೂಡ ಕೆಲಸ ಮಾಡ್ತಾ ಇದೆ. ಅನೇಕ ಪ್ರಕರಣಗಳಲ್ಲಿ SIT ಟೀಮ್ ಫಾರ್ಮೇಶನ್ ಆದಾಗ ಒಬ್ರು ಇಬ್ರು ಏನಾದ್ರೂ ತಪ್ಪು ಮಾಡಿರ್ತಾರೆ. ಆ ತರ ಏನಾದ್ರೂ ಇದ್ರೆ SIT ಅಧಿಕಾರಿಗಳ ಗಮನಕ್ಕೆ ಬರ್ತದೆ, ಅದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರ್ತದೆ. ಅವರು ಅದರ ಮೇಲೆ ಕ್ರಮ ಕೈಗೊಳ್ಳಿ ಹೊರತು ನಾವು ಯಾರು ಕೂಡ, ನಾನು ಎಲ್ಲಾ ಸೌಜನ್ಯ ಹೋರಾಟಗಾರರಿಗೆ ಮತ್ತು ನ್ಯಾಯ ಬಯಸ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು SITಯ ಕುರಿತಾಗಿ ಯಾವುದೇ ರೀತಿಯಾದಂತಹ ಅನುಮಾನ ವ್ಯಕ್ತಪಡಿಸುವುದು ಬೇಡ. ನಾನು ಕೂಡ ಈಗ ಏನು ಹಿಂದೆ ನಾವು ಮಾತಾಡಿದ್ವಿ, ಬೇಡ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದು SIT ವರ್ಸಸ್ ಸೌಜನ್ಯ ಹೋರಾಟ ಆಗುದು ಬೇಡ. ಅದು ನಮ್ಮ ಉದ್ದೇಶನೂ ಕೂಡ ಅಲ್ಲ. ಸೌಜನ್ಯ ಹೋರಾಟದ ಉದ್ದೇಶ ಕೊಲೆಗಡಕರಿಗೆ ಪ್ರಭಾವಿ ಧರ್ಮಸ್ಥಳದಲ್ಲಿ ನಿರಂತರವಾಗಿ 30-40 ವರ್ಷ
ಶೋಷಣೆ ಮಾಡಿ, ಕೊಲೆ ಮಾಡಿ, ಅತ್ಯಾಚಾರ ಮಾಡಿ, ಭೂ ಕಬಳಿಕೆ ಮಾಡಿದಂತಹ ಆ ಕುಟುಂಬಕ್ಕೆ ಮತ್ತು ಇಡೀ ರಾಜ್ಯಾದ್ಯಂತ ಅತ್ಯಾಚಾರ ಪ್ರಕರಣಗಳು, ಈ ಲೈಂಗಿಕ ದೌರ್ಜನ್ಯ, ಸೆಕ್ಸುವಲ್ ಅಬ್ಯೂಸ್ಮೆಂಟ್ ನಿಲ್ಲಬೇಕು ಅನ್ನೋದು ಸೌಜನ್ಯ ಹೋರಾಟದ ಉದ್ದೇಶ ಹೊರತು ಪೊಲೀಸ್ ವರ್ಸಸ್ ಸೌಜನ್ಯ ಹೋರಾಟಗಾರರು, ಎಸ್ಐಟಿ ವರ್ಸಸ್ ಸೌಜನ್ಯ ಹೋರಾಟಗಾರರು ಅದು ಆ ರೀತಿ ಆಗೋದು ಬೇಡ. ಒಂದು ವೇಳೆ ಏನಾದರೂ ನಮ್ಮ ಈ ತನಿಖೆಗೆ ವ್ಯತಿರಿಕ್ತವಾಗಿ ಆಗುವಂತಹ ಬೆಳವಣಿಗೆ ಏನಾದರೂ ನಡೆದಿದ್ರೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಂದ ನಡೆದಿದ್ರೆ, ದಯವಿಟ್ಟು ಆ ದಾಖಲೆಗಳನ್ನ ಹಿರಿಯ ಅಧಿಕಾರಿಗಳಿಗೆ ತಗೊಂಡು ಬಂದ ಮೇಲೆ ಮಾತಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಾನು 10 ದಿನದವರೆಗೆ ಅಲ್ಲಿ ವಿಚಾರಣೆಯನ್ನ ನಾನು ನೋಡಿದ್ದೀನಿ. ಈ ಮಾತು ನಾನು ಏನೋ ಅವ್ರಿಗೆ ಫೇವರ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಖಂಡಿತ ನಾನು SIT ಆಗಲಿ ಅಥವಾ ನಾವು ಅವ್ರೇನು ಬೀಗರಲ್ಲ, ನೆಂಟರಲ್ಲ, ಏನೂ ಅಲ್ಲ. ಆದರೆ ನನ್ನ ನಿಲುವು ಏನು ಅಂತ ಹೇಳಿದ್ರೆ, ಈ ಕುರಿತಾಗಿ ಒಂದು ವೇಳೆ ನನಗೀಗ ನಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ರಾಜಕೀಯ ಪಿತೂರು ನಡೆದಿದೆ. ಒಳಗಡೆನೂ ಕೂಡ ಈ ಧರ್ಮೋದ್ಯಮಿಗಳ ಪ್ರಭಾವಿಗಳ ಕಡೆಯಿಂದ ಸಾಕಷ್ಟು ಒತ್ತಡ ಬಂದಿದೆ. ಸರ್ಕಾರದ ಮೇಲೇನೂ ಒತ್ತಡ ಇದೆ, ಪೊಲೀಸರ ಮೇಲೇನೂ ಒತ್ತಡ ಇದೆ. ಒಂದು ವೇಳೆ ನನ್ನನ್ನ ಅರೆಸ್ಟ್ ಮಾಡಿದ್ರು ಕೂಡ, ಸುಳ್ಳು ಪಿತೂರು ಮಾಡಿ ಸುಳ್ಳು FIR ಹಾಕಿ ಅರೆಸ್ಟ್ ಮಾಡಿದ್ರು ಕೂಡ SITಯ ಮೇಲೆ ನನಗೆ ಖಂಡಿತ ಬೇಜಾರ ಆಗೋದಿಲ್ಲ. ಆದರೆ ನನಗೆ ಬೇಜಾರ ಆಗೋದು, ನೋವು ಆಗೋದು ಯಾವಾಗ ಅಂತ ಹೇಳಿದ್ರೆ, SIT ತನಿಖೆ ನಿಲ್ಲಿಸಿ ನಿಜವಾದ ಅಪರಾಧಿಗಳು, ಕೊಲೆಗಡಕರು ಪರಾರಿಯಾದ್ರೆ ಆವಾಗ ನನಗೆ ಬೇಜಾರಾಗುತ್ತೆ. ಈ ಮಾತನ್ನು ನಾನು ಹೇಳಿದ್ದೇನೆ ಈಗಾಗಲೇ. ಇಲ್ಲಿ ನಮ್ಮ ಮೇಲೆ FIR ಆಗುತ್ತೋ ಬಿಡುತ್ತೋ, ಜೈಲಿಗೆ ಹೋಗ್ಬಿಡ್ತೇವೋ ಅದು ಮುಖ್ಯ ಆಗಬಾರದು. ಅಪರಾಧಿಗಳಿಗೆ SIT ತನಿಖೆ ಮುಖಾಂತರ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ನಿಲುವು, ನಮ್ಮ ಗುರಿ, ನಮ್ಮ ಫೋಕಸ್. ಇಲ್ಲಿ ವ್ಯಕ್ತಿಗಳು ನಾವು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಬಾರದು ಅನ್ನೋದು ನನ್ನ ಸ್ಪಷ್ಟವಾದಂತಹ ಅಭಿಪ್ರಾಯ. ಹಿಂಗಾಗಿ ನಾನು ಕೂಡ ನನ್ನ ಅಭಿಪ್ರಾಯ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದ್ದೇನೆ. ನೋಡಿ, ನಮ್ಮನ್ನು ಅರೆಸ್ಟ್ ಮಾಡಿದ್ರು ಕೂಡ ನಮ್ಗೆ ಯಾವುದೇ ಬೇಜಾರ ಇಲ್ಲ. ಇನ್ನೂ ಒಂದು 10 FIR ಹಾಕ್ತೀರಾ, ಯಾವುದೇ ಬೇಜಾರ ಇಲ್ಲ. ಆದರೆ 40-50 ವರ್ಷದಿಂದ ನಿರಂತರವಾಗಿ ಏನು ದಬ್ಬಾಳಿಕೆ ನಡೆಸಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ನಿಜವಾದ ಶಿಕ್ಷೆ. ಅದು ನಮಗೆ ನೋವನ್ನು ತರಿಸುತ್ತೆ. ನಮ್ಮ ಮೇಲೆ FIR ಇದ್ರೆ ನನಗೆ ನೋವು ಆಗುವುದೇ ಇಲ್ಲ. ಸುಳ್ಳು ಕೇಸ್ ಮಾಡಿಕೊಂಡು ಅರೆಸ್ಟ್ ಮಾಡಿದ್ರು ಕೂಡ ನೋವು ಆಗುವುದಿಲ್ಲ. ಅತ್ಯಾಚಾರಿಗಳು ಈ ತನಿಖೆಯಿಂದ ತಪ್ಪಿಸ್ಕೊಂಡು ಹೋದ್ರೆ ಮಾತ್ರ ಬೇಜಾರಾಗುತ್ತೆ. ಹೀಗಾಗಿ ದಯವಿಟ್ಟು ನಾನು ಆಗ್ಲಿ ಅಥವಾ ಇನ್ನು ಯಾರೇ ನ್ಯಾಯ ಬಯಸುವಂತವರು ದಯವಿಟ್ಟು SITಗೆ ತನಿಖೆ ಮಾಡೋದಕ್ಕೆ ಬಿಡಿ. ಒಂದಿಷ್ಟು ದಿನ ಅವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಒಂದು ತನಿಖಾ ಸಂಸ್ಥೆ ಅತ್ಯಂತ ಪ್ರೊಫೆಷನಲ್ ಆಗಿ ತನಿಖೆ ಮಾಡಕ್ ಶುರು ಮಾಡಿದೆ. ಈ ಹಿಂದೆ ಇವರು ವಿರುದ್ಧ ಏನು SIT ಆಗಿಲ್ವಾ? ಆಗಿತ್ತು. ಸೌಜನ್ಯ ಕೇಸಲ್ಲಿ ಕೂಡ SIT ಫಾರ್ಮೇಶನ್ ಆಗಿತ್ತು. ತನಿಖೆ ಮಾಡಿದ್ದು ಎಷ್ಟು ದಿನ? ಒಂದು 5-6 ದಿನ. ಸಂತೋಷ್ ರಾವ್ ಸಿಕ್ಕ ಮೇಲೇನೂ ಕೂಡ ಆ SIT 4 ತಂಡಗಳು ಆಯ್ದು. 4 ತಂಡಗಳಾದಾಗ ಇವನು ಮಾಡಿಲ್ಲ, ಇವನ ಜೊತೆಗೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಆಗಿಲ್ಲ, ಇನ್ನೂ 5-6 ಜನ ಇದಾರೆ ಅಂತ ಹೇಳಿ ತನಿಖೆ ಪ್ರಾರಂಭ ಸ್ಟಾರ್ಟ್ ಮಾಡಿ 5-6 ದಿನಕ್ಕೆ SITನೇ ಕ್ಲೋಸ್ ಮಾಡಿಬಿಟ್ರು. ಮತ್ತೆ CID ತಗೊಂಡು ಬಂದ್ರು. CID ತನಿಖೆ ಮಾಡಿದ್ರು ಬರೀ 18 ದಿನ, 18-20 ದಿನಕ್ಕೆ ವರದಿ ಕೊಟ್ಟು ಮುಗಿಸಿಬಿಟ್ರು. CBI ಮಾಡಿತು. CBIನೂ ಕೂಡ ಯಾವುದೇ ರೀತಿಯಾದಂತಹ ಪರಿಣಾಮಕಾರಿಯಾಗಿ ಮಾಡಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಆನಂತರ ಪದ್ಮಲತಾ ಪ್ರಕರಣದಲ್ಲಿ ಕೂಡ CID ತನಿಖೆ ಆಗಿದೆ. ಅದು ಕೂಡ ಪೂರ್ತಿ ಆಗಲಿಲ್ಲ. ಅದು ಕೂಡ C ರಿಪೋರ್ಟ್ ಕೊಡ್ತು. ಆ ಗತಿ ಈಗ SITಗೆ ಆಗಬಾರ್ದು. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಸಣ್ಣ 1-2 ತಪ್ಪು ಒಂದು ಟೀಮ್ ನಲ್ಲಿ ಆಗೇ ಆಗಿರ್ತದೆ. ಒಬ್ರು ಇಬ್ರು ಸಿಬ್ಬಂದಿ ಇದ್ದೇ ಇರ್ತಾರೆ. ಹಂಗೆ ಹೇಳಿ ಇಡೀ ಎಂಟೈರ್ SIT ಬಗ್ಗೆ ನಾವು ಅನುಮಾನ ವ್ಯಕ್ತಪಡಿಸುವುದು ಬೇಡ. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಇಷ್ಟೊಂದು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ. ಬಂಗ್ಲೆಗುಡ್ಡೆ ಬಗ್ಗೆ ಈ ಸುಸೈಡ್ ಪಾಯಿಂಟ್ ಅಂತ ಕೆಲವೊಬ್ರು ಅಪಪ್ರಚಾರ ಅನ್ನೋದಲ್ಲ, ಸುಸೈಡ್ ಪಾಯಿಂಟ್ ಅಂತ ಒಂದು ನಾಟಕ, ಡ್ರಾಮಾ, ಒಂದು ಹೊಸ ಸ್ಕ್ರಿಪ್ಟ್, ಈ ನಕಲಿ ದೇವಮಾನವನ ಒಂದು ನಾಟಕ ಮಂಡಳಿ ಅಂತ ಇದೆ. ಅದು ದಿನ ಒಂದೊಂದು ಸ್ಕ್ರಿಪ್ಟ್ ಬರಿತಾ ಇರ್ತದೆ. ಸುಸೈಡ್ ಪಾಯಿಂಟ್ ಯಾರಾದ್ರೂ ಹೋಗಿದ್ರೇನ್ರಿ ಅಲ್ಲಿ? ಯಾರಾದ್ರೂ ಅಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಇದ್ದಂಗಿದೆ. ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ SIT ಅಧಿಕಾರಿಗಳು. ನನಗನ್ಸಿದ ಮಟ್ಟಿಗೆ ಇಂಡೋ ಬಾಂಗ್ಲಾ ಬಾರ್ಡರ್ ನಲ್ಲಿ, ಕಾಡಿನಲ್ಲಿ ಯಾವ ರೀತಿ ಸೈನಿಕರು ಕಾರ್ಯಾಚರಣೆ ಮಾಡ್ತಾರೆ ಆ ರೀತಿ SIT ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮಳೆ ಇರಬಹುದು, ಬಿಸಿಲಿರಬಹುದು, ಬೆಳಿಗ್ಗೆ ಚಳಿ ಇರಬಹುದು, ಅಂತದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಅವರು ಕೂಡ ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು, ಅವ್ರಿಗೂ ಕೂಡ ಅವ್ರದೇ ವೈಯಕ್ತಿಕವಾದಂತಹ ತೊಂದರೆಗಳಿದೆ, ಸಮಸ್ಯೆಗಳೇ, ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು
ಒಂದು ನಕ್ಸಲ್ ಕಾರ್ಯಾಚರಣೆ ಇರಬಹುದು ಅಥವಾ ಇಂಡೋ ಬಾಂಗ್ಲಾ ಬಾರ್ಡರ್ ಕಾಡ್ನಲ್ಲಿ ಮ್ಯಾನ್ಮಾರ್ ಕಾಡ್ನಲ್ಲಿ ಕೆಲಸ ಆ ರೀತಿ ಇದೆ ಬಂಗ್ಲೆಗುಡ್ಡೆ. ಹೇಳ್ತಾರೆ ಕೆಲವೊಬ್ರು ಸುಸೈಡ್ ಪಾಯಿಂಟ್ ಅಂತ. ಸುಸೈಡ್ ಪಾಯಿಂಟ್ ಅಂತ ಹೇಳಿದ್ರೆ ಅದೇನ್ ಟೀ ಪಾಯಿಂಟ್ ಏನ್ರಿ? ನಾನು ನೋಡ್ತಾ ಇದ್ದೀನಿ 3-4 ದಿನ ಆಯ್ತು ಸುಸೈಡ್ ಪಾಯಿಂಟ್ ಟೀ ಪಾಯಿಂಟ್. ಯಾಕಂತ ಹೇಳಿದ್ರೆ ಒಂದು ಟೀ ಪಾಯಿಂಟ್, ಒಂದು ಚಹಾದ ಅಂಗಡಿ, ಒಂದು ಹೋಟೆಲ್ ಫೇಮಸ್ ಆಗ್ಬೇಕಾದ್ರೆ ಅಲ್ಲಿ ಟೀ ಕುಡಿದವನು ಹೇಳಿರ್ತಾನೆ, ಇಲ್ಲಿ ಒಂದು ಟೀ ಚೆನ್ನಾಗಿ ಸಿಗ್ತದೆ ಅಂತ ಹೇಳಿದಕ್ಕೆ ತುಂಬಾ ಜನ ಅಲ್ಲಿ ಬಂದು ಟೀ ಕುಡಿತಾರೆ. ಇಡ್ಲಿ ಚಟ್ನಿ ಚೆನ್ನಾಗಿ ಸಿಗ್ತದೆ ಅಂತ ಯಾವ ತಿಂದವನು ಹೇಳಿರ್ತಾನೆ, ಅವನು ಅನುಭವ ಹಂಚ್ಕೊಂಡಿರ್ತಾನೆ, ಜನ ಫೇಮಸ್ ಆಗುತ್ತೆ. ಸುಸೈಡ್ ಪಾಯಿಂಟ್ ಹೆಂಗ್ರಿ ಫೇಮಸ್ ಆಗುತ್ತೆ ಅಂದ್ರೆ ನಿಮ್ಮ ಪ್ರಕಾರ ಸುಸೈಡ್ ಮಾಡ್ಕೊಂಡವನು ಯಾವನಿಗಾದ್ರೂ ಹೇಳಕ್ ಸಾಧ್ಯನಾ? ಸೊ ಅದು ಒಂದು ಪಾಸಿಬಿಲಿಟಿ. ಸುಸೈಡ್ ಮಾಡ್ಕೊಂಡವನೇ ಹೇಳ್ಬೇಕು, ಈ ಜಾಗದಲ್ಲಿ ಹೋಗ್ಬಿಟ್ರೆ ಒಳ್ಳೆ ಚೆನ್ನಾಗಿ ಸುಸೈಡ್ ಮಾಡ್ಕೋಬಹುದು ಅಂತ ಹೇಳಿ. ಅದು ಸಾಧ್ಯನಾ? ಇಲ್ಲ. ಎರಡನೇ ಪಾಸಿಬಿಲಿಟಿ ಏನು? ಯಾರಾದ್ರೂ ಬೋರ್ಡ್ ಹಾಕಿರ್ಬೇಕಲ್ಲಿ, ಇದು ಸುಸೈಡ್ಗೆ ದಾರಿ, ಇಲ್ಲಿ ಹೋಗೋದಕ್ಕೆ ದಾರಿ ಅಂತ ಹೇಳಿ ಒಂದು ಆರೋ ಮಾರ್ಕ್ ಹಾಕಿ. ಆ ತರ ಏನಾದ್ರು ಧರ್ಮಸ್ಥಳದಲ್ಲಿ ಇದೆಯಾ? ಅಲ್ಲಿರೋ ಆಟೋ ರಿಕ್ಷಾದವ್ರಿಗೆ ಜನಗಳಿಗೆ ಗೊತ್ತೈತೆ, ಸರ್ ಇಲ್ಲಿ ಸುಸೈಡ್ ಪಾಯಿಂಟ್ ಎಲ್ಲೈತ್ರಿ ಅಂದ್ಕೊಳ್ಳಿ, ಇಲ್ಲಿ ಮುಂದೆ ಹೋಗಿ ರೈಟ್ ಹೋಗಿ ಲೆಫ್ಟಿಗೆ ಹೊಳ್ಳಿ ರೈಟಿಗೆ ಸೀದಾ ಹೋದ್ರೆ ಅಲ್ಲಿ ಸುಸೈಡ್ ಪಾಯಿಂಟ್ ಬರ್ತೈತೆ ಅಂತ ಹೇಳೋರು ಯಾರಾದ್ರೂ ಇದಾರ ಅಲ್ಲಿ? ಅದು ಕೂಡ ಇಲ್ಲ. ಎಲ್ಲಿ ಕೂಡ ಲ್ಯಾಂಡ್ ಮಾರ್ಕ್ ಕೂಡ ಹಾಕಿಲ್ಲ. ಮೂರನೇದು ಇನ್ನೊಂದೇನು ಸಾಧ್ಯತೆ ಅದು ಸುಸೈಡ್ ಪಾಯಿಂಟ್ ಆಗಕ್ಕೆ? ಆ ಜಾಗ ತುಂಬಾ ಫೇಮಸ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಜೋಗದ ಗುಂಡಿ, ಎಲ್ಲರಿಗೂ ಗೊತ್ತಿದೆ ಜೋಗದ ಗುಂಡಿ ಮೇಲಿಂದ ಬಿದ್ದರೆ ಸಾಯ್ತಾರ ಅಂತ ಹೇಳಿ, ಎತ್ತರದ ಪ್ರದೇಶದಿಂದ ಬಿದ್ದರೆ ಸಾಯ್ತಾರ ಅಂತ ಹೇಳಿ ಎಲ್ಲರಿಗೂ ಅದು ಫೇಮಸ್ ಪಾಯಿಂಟ್. ಬಟ್ ಬಂಗ್ಲೆಗುಡ್ಡೆ ಈ ಪ್ರಕರಣಕ್ಕಿಂತ ಮುಂಚೆ ಯಾರಿಗೂ ಕೂಡ ಆ ಬಂಗ್ಲೆಗುಡ್ಡೆ ಅಂತ ಯಾರಿಗೂ ಗೊತ್ತಿದ್ದಿಲ್ಲ ಹೊರಗಿನವ್ರಿಗೆ. ಅದ್ ಹೆಂಗ್ ಸುಸೈಡ್ ಪಾಯಿಂಟ್ ಆಗುತ್ತೆ? ಆಮೇಲೆ ಇನ್ನೊಂದು ಹೇಳ್ತಾರೆ, ಅಲ್ಲಿ ಹಗ್ಗ ಇತ್ತು, ಹೌದು ಇದ್ದಿರಬಹುದು. ವಿಷದ ಬಾಟ್ಲಿ ಇತ್ತು, ಹೌದು. ಈಗ ಬುರುಡೆ ಸಿಕ್ಕಿದ್ದು 9, 10, 7 ಅಂತ ಹೇಳ್ತಾರೆ. 7 ಅಂತಾನೆ ಹಿಡ್ಕೊಳ್ಳೋಣ. ಸ್ಮಾಲ್ ಅಂದ್ರೆ ನಂಬರ್ಸ್ ಇನ್ನು ತುಂಬಾ ಜಾಸ್ತಿ ಇದೆ. ಇವರು ಹೇಳೋ ಪ್ರಕಾರ 7 ಅಂತಾನೆ ಹಿಡ್ಕೊಳ್ಳೋಣ. ಹಗ್ಗ ಸಿಕ್ಕಿದ್ದು ಒಂದು ಹಗ್ಗಕ್ಕೆ 7 ಜನ ಹೋಗಿ ಜೋತ್ ಬಿದ್ರ? ಒಂದು ಕಾಮನ್ ಸಾಮಾನ್ಯ ಪ್ರಜ್ಞೆಗೆ ಬರುವಂತ ಪ್ರಶ್ನೆಗಳಪ್ಪ ಇವು. ಒಂದ್ ಹಗ್ಗಕ್ಕೆ 7 ಜನ ಹೋಗಿ ಜೋತ್ ಬಿದ್ದು ಸುಸೈಡ್ ಮಾಡ್ಕೊಂಡ್ರ? ಅಥವಾ 1ನೇ ಸಾರಿ ಜೋತ್ ಬಿದ್ದವನು ಹೇಳಿದ್ನ, ಅಲ್ಲಿ ನನ್ನ ಹಗ್ಗ ಅಲ್ಲೇ ಬಿಟ್ಟು ಬಂದಿದ್ದೇನೆ, ನೀವು ಹೋಗಿ ಅಲ್ಲೇ ಜೋತ್ ಬಿಡ್ಸಾಯಿರಿ ಅಂತ ಹೇಳಿ. ವಿಷದ ಬಾಟ್ಲ್ ಇತ್ತು. ಏನದು ವಿಷದ ಬಾಟ್ಲ್? ನಾವು ಒಂದು ಟಿವಿ ಚಾನೆಲ್ ನೋಡಿದೆ, ಅಲ್ಲಿ ವಿಷದ ಬಾಟಲ್ ಇತ್ತು. ವಿಷದ ಬಾಟಲಿ ಅಂತ ಯಾರಾದ್ರೂ ನೋಡಿದಿರಾ? ಹಿಂಗೆ ಇರ್ತದ ಅಂತೇಳಿ. ಸರಾಯಿ ಬಾಟ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇನ್ನು ಬೇರೆ ಬೇರೆ ಬಾಟ್ಲಿ ಇರ್ತವೆ. ಆ ಬಾಟ್ಲಿಯಲ್ಲಿ ಹಾಲು ಹಾಕಿದ್ರೆ ಹಾಲಿನ ಬಾಟ್ಲಿ ಆಗ್ತದೆ, ವಿಷ ಹಾಕಿದ್ರೆ ವಿಷ ಆಗುತ್ತೆ, ವಿಷದ ಬಾಟ್ಲಿ ಅಂತಾರೆ. ಮೂತ್ರ ಹಾಕಿದ್ರೆ, ಈಗ ಹಾಸ್ಪಿಟಲ್ ಯೂರಿನ್ ಟೆಸ್ಟಿಗೆ ಮೂತ್ರ ಹಾಕಿದ್ರೆ ಮೂತ್ರದ ಬಾಟಲ್ ಆಗುತ್ತೆ, ನೀರು ಹಾಕಿದ್ರೆ ನೀರಿನ ಬಾಟಲ್ ಆಗ್ತದೆ. ವಿಷದ ಬಾಟಲ್ ಅಂತ ಇವ್ರಿಗೆ ಹೆಂಗಪ್ಪ ಗೊತ್ತಾಯ್ತು? ಅಂದ್ರೆ ವಿಷದ ಬಾಟಲ್ ಅಂತ ಹೇಳೋದಕ್ಕೆ ಅವನು ವಿಷ ಕುಡ್ದವನು ಮಾರ್ಕರ್ ಇಂದ ಬರೆದಿರಬೇಕು, ಇಲ್ಲ ಅಂತ ಹೇಳಿದ್ರೆ ಒಂದು ಪೇಪರ್ ಅಲ್ಲಿ ಬರೆದು ಅಂಟಿಸಿರ್ಬೇಕು. ಅಂದ್ರೆ 7, 8, 10 ವರ್ಷ ಆಗೋ ತನಕನೂ ಕೂಡ ಮಾರ್ಕ್ ಹಂಗೆ ಇತ್ತ. ಅವನು ಆ ವಿಷದ ಬಾಟ್ಲಿ ಮೇಲೆ ಇದು ವಿಷದ ಬಾಟಲ್ ಅಂತ ಬರುದು ಮಾರ್ಕರ್ ಇಂದ ಬರೆದು ಸತ್ನ, ಅಥವಾ ಒಂದು ಚೀಟಿ ಸ್ಟಿಕ್ಕರ್ ಅಂಟಿಸಿ ವಿಷದ ಬಾಟ್ಲ್ ಅಂತ ಬರೆದಿಟ್ಟು ಸಾಯ್ತಾರೆ ಯಾರಾದ್ರೂ? ಇದು ನಾವು ಕೂಡ ಸ್ಟಡಿ ಮಾಡಿದ್ದೀನಿ, ನನ್ನ ಒಂದು ರೀತಿಯಲ್ಲಿ ಅಧ್ಯಯನ ಮಾಡಿದ್ದೀನಿ. ಹಗ್ಗ ಇರೋದು ನಿಜ, ಅಲ್ಲಿ ಬಾಟ್ಲ್ ಇರೋದು ಕೂಡ ನಿಜ. ಇದು ಬರೀ ಅಲ್ಲಿಷ್ಟೇ ಅಲ್ಲ, ಬಂಗ್ಲೆಗುಡ್ಡೆ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಕೂಡ ಇವರು ಅದೇ ರೀತಿಯಾದಂತಹ ಒಂದಿಷ್ಟು ಬಾಟ್ಲ್ಗಳನ್ನ ಇಟ್ಟಿರ್ತಾರೆ. ಈ ಮಾತನ್ನ ನೀವು ಅಲ್ಲಿ ಒಬ್ಬ ಸ್ಥಳೀಯ ನಮ್ಮ ಮುಂದೆ ಹೇಳಿದ್ದಾನೆ, ಅವಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆ ಚಿಕ್ಕ ಬಾಲಕಿ ಸತ್ತಾಗ ಪೊಲೀಸರೇ ಬರ್ತಾರೆ, ಅದರ ಪಕ್ಕ ಒಂದು ಬಾಟ್ಲು, ಆ ಬಾಟ್ಲ್ ಮೇಲೆ ಇವರೇ ಬರೆದಿರ್ತಾರೆ ವಿಷದ ಬಾಟಲ್ ಅಂತ ಹೇಳ್ಕೊಂಡು. ಡೆತ್ ನೋಟ್ ಕೂಡ ಇವರೇ ತಗೊಂಡು ಬಂದು ಅಲ್ಲಿಟ್ಟು ಫೋಟೋಗ್ರಾಫರ್ನ ಮುಂದೆ ಕರೆಸಿ ಒಂದು ಫೋಟೋ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಎಲ್ಲರಿಗೂ ಅನಿಸ್ಬೇಕು ಈ ಹುಡುಗಿ ವಿಷ ಕುಡಿದು ಸತ್ತಿದ್ದಾಳೆ, ಅಥವಾ ಈ ವ್ಯಕ್ತಿ, ಈ ಗಂಡಸು ವಿಷ ಕುಡಿದು ಸತ್ತಿದ್ದಾನೆ ಅಂತ. ಆಮೇಲೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಅಲ್ಲಿ ಕಟ್ಟಿದ ಸ್ಥಿತಿಯಲ್ಲಿವೇ ಇರ್ತವೆ. ಆದರೆ ಯಾವ ಕೂಡ ನೇತು ಬಿದ್ದಿದ್ದಲ್ಲ, ಕೆಳಗಡೆ ಕುಂತಾಗೂ ಕೂಡ ಅದನ್ನ ಕಟ್ಟಿರ್ತಾರೆ. ಸೌಜನ್ಯ ಡೆಡ್ ಬಾಡಿ ಕಟ್ಟಿದ ಸ್ಥಿತಿಯಲ್ಲಿತ್ತು, ಪದ್ಮದತ್ತಾಳ ಡೆಡ್ ಬಾಡಿ ಕಟ್ಟಿದ ಸ್ಥಿತಿಯಲ್ಲಿತ್ತು, ಅನೇಕ ದೇಹಗಳು ಕಟ್ಟಿದ ಸ್ಥಿತಿಯಲ್ಲಿರ್ತವೆ. ಇದೊಂದು ಪ್ಯಾಟರ್ನ್, ಇದೊಂದು ಮೋಡಸ್ ಆಪರಂಡಿ. ಅಂದ್ರೆ ಅಕ್ರಮ ಅಥವಾ ಅಪರಾಧ ಮಾಡುವಂತಹ ವಿಧಾನ, ಮೋಡಸ್ ಆಪರಂಡಿ. ಆ ಕ್ಷೇತ್ರ, ಆ ಧರ್ಮಸ್ಥಳದ ಪ್ರದೇಶದಲ್ಲಿ ನಿರಂತರವಾಗಿ ಇದೇ ಒಂದು ಮೋಡಸ್ ಆಪರಂಡಿ, ಇದೇ ಒಂದು ಪ್ಯಾಟರ್ನ್ ನಲ್ಲಿ ಹೆಣಗಳು ಬೀಳ್ತಾ ಇದ್ದಾವೆ. ಇದನ್ನ SIT ಅವರು ಕಂಡು ಹಿಡಿಬೇಕಾಗತ್ತೆ. ಏನು ನಾನು ಹೇಳಿದ್ದು ಕೂಡ ನಿಜ ಇರಲಿಕ್ಕಿಲ್ಲ. ನಾನು ನನ್ನ ಅಧ್ಯಯನ, ನನ್ನ ಸಂಶಯ, ಸ್ಥಳೀಯರ
ಮಾತುಗಳನ್ನ, ಅನುಭವಗಳನ್ನ ಇಟ್ಕೊಂಡು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಬಟ್ ಅಲ್ಟಿಮೇಟ್ಲಿ ಇದಕ್ಕೆ ಟ್ರೂತ್ ಹೊರಗಡೆ ಬರುವುದು, ಸತ್ಯ ಹೊರಗಡೆ ಬರಬೇಕಾಗಿರೋದು SIT ತನಿಖೆಯಿಂದ. ಅದನ್ನು ಮಾಡೋದಕ್ಕೆ ಬಿಡಬೇಕಲ್ಲ. ಆ ನಂತರ ಮೊನ್ನೆ ಅದು ಅಸ್ಥಿಪಂಜರ ಸಿಕ್ಕಿದ್ದು ವಯಸ್ಸಾದಂತವರು, ಕೊಡಗಿನ ಮೂಲದವರು, ವಾಕಿಂಗ್ ಸ್ಟಿಕ್ ಇತ್ತು ಅಂತ ಹೇಳ್ತಾರೆ. ಸಿಕ್ಕಿರಬೇಕು. ಮತ್ತು ಅವರು ಮಕ್ಕಳು ಕೂಡ ಅದನ್ನ ಮಡಿಕೇರಿ ಸೋಮವಾರಪೇಟೆಯವರು ಅಕ್ನಾಲೇಜ್ ಮಾಡಿದ್ದಾರೆ, ಹೌದು ನಮ್ಮ ತಂದೆ ಹೋಗಿದ್ರು ಅಂತೇಳಿ. ಇಲ್ಲಿ ಪ್ರಶ್ನೆ ಬರೋದು, ಆ ಬಂಗ್ಲೆ ಗುಡ್ಡೆಗೆ ಪೊಲೀಸರು ಹತ್ತಬೇಕಾದ್ರೆ ಮತ್ತೆ ಸೋಕೋ ಟೀಮ್ನವ್ರು ಹತ್ತಬೇಕಾದ್ರೆ ಜಾರಿ ಬಿದ್ದಿದ್ದಾರೆ ರೀ. ವಾಕಿಂಗ್ ಸ್ಟಿಕ್ ಅವ್ರು ಹೇಳ್ತಾರೆ 2 ಸಾರಿ ಸ್ಟ್ರೋಕ್ ಆಗಿತ್ತು ಅಂತ ಹೇಳ್ತಾರೆ. ಅವ್ರ ಮಗ, ಅವರ ಚಿರಂಜೀವಿ ಅವರು ಸೋಮವಾರಪೇಟೆಯಿಂದ ಹೇಳ್ತಾರೆ 2 ಸಾರಿ ನಮ್ಮ ತಂದೆಗೆ ಸ್ಟ್ರೋಕ್ ಆಗಿತ್ತು, ಏಜ್ 70+ ಇದೆ. ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಒಂದೊಂದು ಹೆಜ್ಜೆ ಅವರು ನಡೀತಾ ಇದ್ರು. ಇವರು ಹೇಳೋದು, ಅಲ್ಲಿ ಹೋಗಿ ಈ ವ್ಯಕ್ತಿ, ಪಾಪ ವಯಸ್ಸಾದಂತಹ ವ್ಯಕ್ತಿ, ಪೊಲೀಸರು ಹೋಗೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ, ಬಿದ್ದಿದ್ದಾರೆ ಜಾರಿ. ಸೋಕೋ ಟೀಮ್ನೇ ಜಾರಿ ಬಿದ್ದಿದ್ದಾರೆ. ಒಂದಿಷ್ಟು FSL ಅದಕ್ಕೆ ಇವರು ಕೂಡ ಬಿದ್ದಿದ್ದಾರೆ ಜಾರಿ. ಹತ್ತಕ್ಕಾಗಿಲ್ಲ. ನೀವು ನೋಡಿರ್ತೀರ, ಟಿವಿಯಲ್ಲಿ, ಯೂಟ್ಯೂಬ್ ನಲ್ಲಿ ನೋಡಿರ್ತೀರ, ಹತ್ತೋದಕ್ಕೆ ಎಷ್ಟು ಹರಸಾಹಸ ಪಟ್ಟಿದಾರಲ್ಲಿ. ಅಂತದ್ರಲ್ಲಿ 2 ಸಾರಿ ಸ್ಟ್ರೋಕ್ ಆದಂತಹ ವ್ಯಕ್ತಿ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗಿದ್ನ. ಏನೇನು BDA ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರು ಅವರು. ಅವ್ರು ಹೆಂಗ್ರಿ ಹತ್ತಕ್ಕೆ ಸಾಧ್ಯ ಆಗುತ್ತೆ ಅಷ್ಟೊಂದು ಸ್ಟೀಪ್ ಇದರಲ್ಲಿ. ಆ ನಂತರ ನೀವು ನೋಡಿರ್ಬೋದು, ಉಪ್ಪಿನ ಮೂಟೆ, ಒಂದೊಂದು ಉಪ್ಪಿನ ಮೂಟೆ 3 ಜನ ಎತ್ಕೊಂಡು ಹೋಗಿದ್ದಾರೆ. ಒಂದು ಡೆಡ್ ಬಾಡಿ ಹೆಂಗೆ ಎತ್ಕೊಂಡು ಹೋಗಕ್ಕಾಗುತ್ತೆ? ಅಲ್ಲಿನೇ ಯಾಕೆ ಎಸೆದಿದ್ದಾರೆ? ಯಾಕೆ ಎಸೆದಿರ್ತಾರೆ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಕಾರಣದಿಂದನೇ ಡೆಡ್ ಬಾಡಿಯನ್ನ ಅಲ್ಲಿ ತಗೊಂಡು ಹೋಗಿರ್ತಾರೆ ಅನ್ನುವಂತ ಅನುಮಾನ. ನಿರ್ದಿಷ್ಟ ಕಾರಣ ಯಾವುದಿರಬಹುದು? ನರಬಲಿ ಇರಬಹುದಾ? ಯಾಕಂತ ಹೇಳಿದ್ರೆ, ವಯಸ್ಸಾದ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಲ್ಲಿ ಹ್ಯಾಂಗ್ರಿ ಹತ್ತಿಯಲ್ಲಿ ಸುಸೈಡ್ ಮಾಡ್ಕೊಳ್ತಾರೆ. ಒಂದು ಕಾಮನ್ ಸೆನ್ಸ್, ಒಂದು ಸಾಮಾನ್ಯ ಪ್ರಜ್ಞೆಗೆ ಬರುವಂತ ಸಂಶಯಗಳಿವೆಲ್ಲ. ಅವುಗಳನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಇಷ್ಟೆಲ್ಲ ಇಟ್ಕೊಂಡು ರಂಗನಾಥ್ ಅಂತ ಒಬ್ಬ ಖ್ಯಾತಿವೆತ್ತಂತಹ ಆಂಕರ್ ಅವರಾಗ್ಲಿ, ಇನ್ನೂ ಕೆಲವೊಂದಿಷ್ಟು ಜನ, ಬಿಡಿ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ, ಅವ್ರದ್ದು ಬಗ್ಗೆ ಅವಶ್ಯಕತೆ ಇಲ್ಲ, ದಿನಾ ಒಂದೊಂದು ಸುಳ್ಳು ಹೇಳ್ತಾ ಇದ್ದಾರೆ. ಮಹೇಶ್ ಶೆಟ್ಟರ್ದ ಅದು ವಿಡಿಯೋ ಬಿಟ್ಟಿಂದೆ ಅದು ತೋರಿಸ್ತಾ ಇದ್ದಾರೆ, ಒಂದು ಸುಳ್ಳು ಇದನ್ನ ಮಾಡಿದ್ದಾರೆ. ಅಲ್ಲಿ ಏನೋ ವಾಶ್ ಬೇಸಿನ್ನದ್ದು 2025ರಲ್ಲಿ ಹಾಕಿದ್ದಂತೆ. ಆ ರೂಮ್ ಅಲ್ಲಿ, ಆ ಕೋಣೆಯಲ್ಲಿ ವಾಶ್ ಬೇಸಿನ್ನೇ ಇಲ್ಲ. ಸುಮ್ನೆ ಏನೇನೋ ಒಂದು ಸುಳ್ಳು ಹೇಳ್ತಾ ಹೋಗ್ತಾ ಇರ್ತಾರೆ. ಅವ್ರು ದುಡ್ಡು ಕೊಟ್ಟಿರ್ತಾರೆ, ಮೂಳೆ ಬಿಸಾಕಿರ್ತಾರೆ, ಬಿಸ್ಕೆಟ್ ಬಿಸಾಕಿರ್ತಾರೆ, ನಕಲಿ ದೇವಮ್ಮನೋ ಅಂತ ತಗೊಂಡು ಒಂದಿಷ್ಟು ಟಿವಿ ಚಾನಲ್ ಕೂತ್ಕೊಂಡು ಹೇಳ್ತಾ ಇರ್ತಾರೆ. ಆದ್ರೆ ಇವುಗಳನ್ನೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾದ್ರೆ, ಇವುಗಳನ್ನೆಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ. SIT ತನಿಖೆ ಮಾಡ್ತಾ ಇದೆ. ದಯವಿಟ್ಟು ಅವ್ರನ್ನ SITಗೆ ವೆರಿ ಕ್ಯಾಲಿಬರ್, ಹೈ ಕ್ಯಾಲಿಬರ್ ಇರುವಂತಹ ಹಿರಿಯ ಅಧಿಕಾರಿಗಳಿದ್ದಾರೆ, ನಾವು ಗೊತ್ತಿದೆ, ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ಮಾಡೋದನ್ನ ಬಿಟ್ಟು ಕಂಡಲ್ಲಿ ಸ್ಟ್ರೈಕ್ ಮಾಡೋದು, SIT ನಿಂದಿಸೋದಕ್ಕೆ ಏನ್ ಬೇಕೋ ಎಲ್ಲಾ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಯಾಕೆ ಈ ಕುಟುಂಬದವರು ಮಾಡಿಲ್ಲ ಅಂದ್ರೆ ಇಷ್ಟೊಂದು ಯಾಕೆ ಅವರು ಲಗಾಟ ಹೊಡಿತಾ ಇದ್ದಾರೆ? ಆ ನಂತರ ಇವತ್ತು ಸಾಯಂಕಾಲ ಆ ಚಿನ್ನಯ್ಯನ ಹೆಂಡತಿಂದ್ರ ಸ್ಟೇಟ್ಮೆಂಟ್ ಅವರಾಗೆ ಕೊಟ್ಟಿರೋಕ್ ಸಾಧ್ಯನೇ ಇಲ್ಲ. ಇವರೇ ಯಾರಾದ್ರೂ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನಾವು SITಗೆ ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ಅದನ್ನ ಕಂಡು ಹಿಡಿಬೇಕು. ಯಾರು ಅವನನ್ನ ಉಲ್ಟಾ ಹೊಡ್ಸಕ್ ನೋಡಿದ್ರು ನಮಗ್ ಗೊತ್ತಿದೆ, ಎಲ್ಲವೂ ಕೂಡ ಗೊತ್ತಿದೆ. ಏನೇನು ಇಲ್ಲಿ ಕೆಟ್ಟ ಕೆಲಸ, ಯಾವ್ಯಾವ ಷಡ್ಯಂತ್ರ ಮಾಡಿದ್ದಾರೆ, ಒಳ ಸಂಚು ಮಾಡಿದ್ದಾರೆ, ಎಲ್ಲಾ ಗೊತ್ತು. ದಯವಿಟ್ಟು ಅದು ಕೂಡ ಬಯಲಿಗೆ ಎಳಿಬೇಕಲ್ವಾ? ಅದು ನಮ್ಮ ಆಶಯ. ಹಿಂಗಾಗಿ ನಾವು SITಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬೋಣ. ಮತ್ತು ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಯಾರು ಏನ್ ಹೇಳ್ತಾರೋ ಗೊತ್ತಿಲ್ಲ, ಯಾರಾದ್ರೂ ಏನಾದ್ರೂ SITಗೆ ಅಂದು ಅನುಮಾನ ವ್ಯಕ್ತಪಡಿಸಿದ್ರೆ ಅವರೇ ಹೊಣೆಗಾರರಾಗುತ್ತಾರೆ ಹೊರತು ಸೌಜನ್ಯ ಹೋರಾಟ ಸಮಿತಿ ಅದಕ್ಕೆ ಸಂಬಂಧ ಇಲ್ಲ. ಸೌಜನ್ಯ ಹೋರಾಟ ಸಮಿತಿ ವಿ ಸ್ಟ್ಯಾಂಡ್ ವಿತ್ SIT. ಕೆಲವೊಂದಿಷ್ಟು ಇವು ಆಗಿರ್ತವೆ, ಈ ಕೇಸು ಅವು ಇವು ಆಗಿರ್ತವೆ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಉದ್ದೇಶ ಅತ್ಯಾಚಾರಿಗಳ ಬಂಧನ ಆಗಬೇಕು, ಶಿಕ್ಷೆ ಆಗಬೇಕು, ಜೈಲಲ್ಲೇ ಕೊಳಿಬೇಕು ಅವರು. ಯಾಕಂದ್ರೆ ನರ ರಾಕ್ಷಸರವರು, ಅಂತಹ ಪ್ರಭಾವಿ ನರ ರಾಕ್ಷಸರು. ಇಡೀ ವ್ಯವಸ್ಥೆಯನ್ನೇ ಅವರ ಕೈಯಲ್ಲಿ ಹಿಡ್ಕೊಂಡವರು. ಅಷ್ಟೇ ಅಲ್ಲ, ಅವರು ಮಂಜುನಾಥ ಸ್ವಾಮಿಯ ಬಗ್ಗೆ ಎಳ್ಳಷ್ಟು ಭಕ್ತಿ ಇಲ್ಲದೆ ಹೋದ್ರು ಕೂಡ ಮಂಜುನಾಥ ಸ್ವಾಮಿಯನ್ನೇ ವ್ಯಾಪಾರ ಮಾಡಿ ತಾನೇ ಮಾತನಾಡುವ ಮಂಜುನಾಥ ಅಂತ ಬೊಗಳೆ ಬಿಟ್ಟಂತವ್ರು, ಜನರನ್ನ 40-50 ವರ್ಷಗಳಿಂದ ಯಾಮಾರಿಸಿದವರು. ಅಂತಹ ಪ್ರಭಾವಿ ವ್ಯಕ್ತಿಯ ವಿರುದ್ಧ
ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ತಕ್ಷಣನೇ ರಿಸಲ್ಟ್ ಬರೋದು ಕಡಿಮೆ ನಾವು ಬಯಸಕ್ ಆಗುದಿಲ್ಲ. ಮೊನ್ನೆನೂ ಕೂಡ ಒಂದು ನಮ್ಮ ಅವನಿಯಾನದಲ್ಲಿ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ, ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು ಅಂತ ಬರಲಿಲ್ಲ ಅಂತ ಹೇಳಿದ್ರೆ ಏನೋ ಟೀಕೆ ಮಾಡೋದು ಬೇಡ. ನಮಗವ್ರು ಏನೇ ಅಂದ್ರೂ